ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ತಾಯಿ ಮಗನ ದಾರುಣ ಸಾವಾಗಿದೆ. ಮಗನ ಸಾವಿನ ಸುದ್ದಿ ಕೇಳಿದಂತ ತಾಯಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲಿ ನಡೆದಿರುವಂತ ಘಟನೆ ಇದು. ಇಲ್ಲಿ ಕಾರಣ ಏನು ಅಂತಂದ್ರೆ, ಘಟನೆ ಯಾವ ತರ ಆಯ್ತು ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ, ಮನೆಯಲ್ಲಿ ಆತ್ಮಹತ್ಯೆಗೆ ಅಂತ ಮಗ ಪ್ರಯತ್ನ ಪಟ್ಟಿದ್ದಾನೆ. ಆತನ ಹೆಸರು ಮೋಹನ್ ಗೌಡ ಅಂತ. ಆತ ಪ್ರಯತ್ನ ಪಟ್ಟಂತ ಟೈಮ್ನಲ್ಲಿ ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಮಗ ಸತ್ತೋದ ಅಂತ ಸಾವಿನ ಸುದ್ದಿ ಕೇಳಿ ತಾಯಿ ಲೀಲಾವತಿ ಅವರು ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಕಾರಿಗೆ ಅಡ್ಡ ಬಿದ್ದಿದ್ದಾರೆ ತಾಯಿ. ಅಪಘಾತಕ್ಕೀಡಾಗಿ ತಾಯಿ ಲೀಲಾವತಿ ಅವರು ಸಾವನ್ನಪ್ಪಿದ್ದಾರೆ. ವಿಜಯನಗರ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಒಂದೇ ದಿನ ತಾಯಿ ಮಗ ದಾರುಣ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಮೋಹನ್ ಗೌಡ ಅಂತ ಮಗ ಮನೆಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಆಸ್ಪತ್ರೆಗೆ ಅವರನ್ನು ಸೇರಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟ. ಮಗನ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿ ಕಾರ್ ಒಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಅವರು ಕೂಡ ಮೃತಪಟ್ಟಿದ್ದಾರೆ. ದಾರುಣ ಘಟನೆ ಇದು. ತಾಯಿ ಮಗ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಇಲ್ಲಿ ಮಗ ಆತ್ಮಹತ್ಯೆಗೆ ಏನಕ್ಕೆ ಪ್ರಯತ್ನ ಪಟ್ಟ ಅನ್ನೋದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಮಗ ಈಗ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ಅಂತ ಗೊತ್ತಾದ ತಕ್ಷಣ ತಾಯಿನೂ ಆಸ್ಪತ್ರೆಯಿಂದ ಹೊರಗಡೆ ಬಂದು ಕಾರಿಗೆ ಅಡ್ಡ ಹೋಗ್ಬಿಟ್ಟಿದ್ದಾರೆ. ಪರಿಣಾಮ ಅಲ್ಲಿ ಅಪಘಾತ ಆಗಿದೆ. ಅವರು ಕೂಡ ಮೃತಪಟ್ಟಿದ್ದಾರೆ. ಈಗ ಮಗನ ಒಂದು ಆತ್ಮಹತ್ಯೆ ಪ್ರಯತ್ನಕ್ಕೆ ಕಾರಣ ಏನು ಅಂತ ಗೊತ್ತಾದರೆ ಬಹುಶಃ ತಾಯಿನೂ ಕೂಡ ಖಿನ್ನತೆಗೆ ಒಳಗಾಗಿದ್ರು ಅಂತ ಕಾಣಿಸುತ್ತೆ. ಬಹುಶಃ ಅವ್ರ ಫ್ಯಾಮಿಲಿಯಲ್ಲಿ ಇಬ್ಬರೇ ಇದ್ರು ಅಂತಲೂ ಕಾಣಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಫಸ್ಟ್ ಮಗ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತ ಕಾರಣ ಏನಂತ ಗೊತ್ತಾಗಿದೆಯಾ? ಮತ್ತೆ ಫ್ಯಾಮಿಲಿಯಲ್ಲಿ ಇವ್ರು ಇಬ್ಬರೇ ಇದ್ದಿದ್ದ? ಶರ್ಮಿತಾ, ಏನು ಮಗ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ತಾಯಿ ಸಹ ಈಗ ಸಾವನ್ನಪ್ಪಿರೋದು. ಏನು ಆ ಮನೆಯಲ್ಲಿ 4 ಇರ್ತಾರೆ. ಏನು ತಾಯಿ ಮತ್ತೆ 2 ಮಕ್ಕಳು ಹಾಗೂ ಗಂಡ ಇರ್ತಾರೆ. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಮಗ ನಿನ್ನೆ ಮಧ್ಯಾಹ್ನ ಒಂದು ಮನೆಯಲ್ಲಿ ಆತ್ಮಹತ್ಯೆನ ಮಾಡ್ಕೊಂಡಿರೋದು. ನಂತರ ಆತನನ್ನ ಒಂದು ವಿಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಅಷ್ಟರೊಳಗಡೆ ಆತ ಒಂದು ಸಾವನ್ನಪ್ಪಿರೋದನ್ನ ವೈದ್ಯರು ದೃಢಪಡಿಸಿರ್ತಾರೆ. ಕೂಡಲೇ ಆಸ್ಪತ್ರೆಯಲ್ಲಿದ್ದಂತ ತಾಯಿ ನೇರವಾಗಿ ರಸ್ತೆಗೆ ಬಂದು ಒಂದು ಕಾರಿಗೆ ಸಿಕ್ಕಾಕೊಂಡಿರೋದು. ಈ ವೇಳೆ ಆಕೆಯು ಸಹ ಒಂದು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ. ಮತ್ತೆ ಈಗಾಗಲೇ ಈ 2 ಸಾವಿನ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿದ್ದು ಪೊಲೀಸರ ಬಗ್ಗೆ ಒಂದು ತನಿಖೆಯನ್ನು ಸಹ ಮಾಡ್ತಾ ಇರೋದು. ಯಾಕಂದ್ರೆ ಮಗನ ಸಾವಿನಿಂದ ಆಕೆ ತುಂಬಾ ದುಃಖಿತಳಾಗಿದ್ಲು. ಮತ್ತೆ ಆಸ್ಪತ್ರೆ ಬಳಿ ಸಹ ಆಕೆ ಒಂದು ರೋದನ ಮುಗಿಲು ಮುಟ್ಟಿತ್ತು. ಈ ಸಂದರ್ಭದಲ್ಲಿ ಆಕೆಯನ್ನ ಸಾಕಷ್ಟು ಸಮಾಧಾನ ಪಡಿಸೋದಕ್ಕೂ ಪ್ರಯತ್ನ ಪಟ್ಟರು ಸಹ ಆಕೆ ಒಂದು ನೇರವಾಗಿ ಒಂದು ರಸ್ತೆಗೆ ಬಂದು ಒಂದು ಕಾರಿಗೆ ಸಿಕ್ಕಾಕೊಂಡಿರೋದು ಸಹ ಒಂದು ಆಗಿರುವಂತದ್ದು. ಈಗ ಪೊಲೀಸರು ಸಹ ಈ ಬಗ್ಗೆ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಟುಂಬ